ಈ ಒಂದು ವಿಡಿಯೋದಲ್ಲಿ ನಾವು ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಮತ್ತು ಅದರ ಕಾರಣಾರ್ಥಗಳು ಮತ್ತು ಟೈಪ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಮೊದಲು ವಿಭಕ್ತಿ ಪ್ರತ್ಯಯ ಅಂದ್ರೇನು, ಡೆಫಿನಿಷನು. ಸ್ವತಂತ್ರವಾಗಿ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಅನ್ನು, ಇಂದ, ಗೆ, ದೆಸೆ, ಇಂದ, ಆ, ಅಲ್ಲಿ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಅಂದರೆ ನಿಮಗೆ ಗೊತ್ತು ನಾಮ ಪ್ರಕೃತಿ ಅಂದ್ರೇನು, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಲ್ವಾ. ಆ ಒಂದು ನಾಮ ಪ್ರಕೃತಿನ ಫುಲ್ ಒಂದು ನಾಮಪದ ಒಂದು ವರ್ಡ್ ಮಾಡಬೇಕು ಅಂದರೆ ಅದಕ್ಕೆ ವಿಭಕ್ತಿ ಪ್ರತ್ಯಯಗಳ ಅವಶ್ಯಕತೆ ಇದೆ. ಅದು ಫುಲ್ಲು ಒಂದು ವರ್ಡ್ ಆಗಬೇಕು ಅಂದರೆ ಅದು ವಿಭಕ್ತಿ ಪ್ರತ್ಯಯ ಜೊತೆ ಸೇರಬೇಕು. ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕರ್ತ. ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯ ಇದ್ದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಕನ್ನಡ ಮತ್ತು ಹೊಸಗನ್ನಡ ಮತ್ತು ಹಳೆಗನ್ನಡ ಎರಡರಲ್ಲೂ ಕೂಡ 7 ವಿಭಕ್ತಿ ಪ್ರತ್ಯಯ ಇದ್ದು ಹೊಸಗನ್ನಡದಲ್ಲಿ ಅನ್ನು, ಇಂದ, ಗೆ, ದೆಸೆಯಿಂದ, ಆ, ಅಲ್ಲಿ. ಮೊದಲನೇದು ಎರಡನೇದು ಅನ್ನು, ಮೂರನೇದು ಇಂದ, ಚತುರ್ಥಿ ಬಂದು ಕೆ, ಹೀಗೆ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಹೀಗೆ. ಮತ್ತು ಕೆಲವೊಂದು ಸರಿ ಕಾರಕರ್ತಗಳನ್ನ ಕೇಳ್ತಾರೆ. ಮೊದಲನೇದು ಪ್ರಥಮ, ಅದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಅದಕ್ಕೆ ಕಾರಕರ್ತ ಕರ್ತ್ರಾರ್ಥ. ಎರಡನೇದು ದ್ವಿತೀಯ, ಅದಕ್ಕೆ ವಿಭಕ್ತಿ ಪ್ರತ್ಯಯ ಅನ್ನು, ಅದಕ್ಕೆ ಕಾರಕರ್ತ ಬಂದು ಕರ್ಮಾರ್ಥ. ಮೂರನೇದು ತೃತೀಯ, ಅದಕ್ಕೆ ಪ್ರತ್ಯಯ ಬಂದು ಇಂದ, ಅದಕ್ಕೆ ಕಾರಕರ್ತ ಕಾರಣಾರ್ಥ. ನಾಲ್ಕನೇದು ಚತುರ್ಥಿ, ಅದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಗೆ, ಹೀಗೆ ಕೆ, ಕಾರಕರ್ತ ಸಂಪ್ರದಾನ. ಐದನೇದು ಪಂಚಮಿ, ಪ್ರತ್ಯಯ ಬಂದು ದೆಸೆಯಿಂದ, ಕಾರಕರ್ತ ಅಪದಾನ. ಆರನೇದು ಅಂದರೆ ಷಷ್ಠಿ, ಅದಕ್ಕೆ ಪ್ರತ್ಯಯ ಬಂದು ಆ, ಅದಕ್ಕೆ ಕಾರಕರ್ತ ಸಂಬಂಧ. ಏಳನೇದು ಸಪ್ತಮಿ, ಅದಕ್ಕೆ ವಿಭಕ್ತಿ ಪ್ರತ್ಯಯ ಬಂದು ಅಲ್ಲಿ, ಕಾರಕರ್ತ ಅಧಿಕರಣ. ಇದನ್ನು ಗೊತ್ತಾಯ್ತಲ್ವ, ಇದು ಕಾರಕರ್ತ ಏನು, ಇದನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದೊಂದು ಸಲ ಕೇಳ್ತಾರೆ. ಅದರದ್ದು ಪ್ರಥಮ ವಿಭಕ್ತಿದು ಕಾರಕರ್ತ ಯಾವುದು ಅಂತ ಬರೀರಿ ಅಂತ. ಸೊ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಇದನ್ನು ಈಸಿಯಾಗಿ ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ನೆನ್ಪಿಟ್ಕೊಳ್ಳೋದು ಹೇಗಪ್ಪ ಅಂದರೆ ಅನ್ನು, ಇಂದ, ಗೆ, ದೆಸೆಯಿಂದ, ಆ, ಅಲ್ಲಿ, ಆ ಥರ ಆರಾಮಾಗಿ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಬಂದರೆ ಅಲ್ಲೂ ಕೂಡ 7 ವಿಭಕ್ತಿ ಪ್ರತ್ಯಯ ಇದ್ದು ಇಮ್ಗೆ, ಅತ್ತಣಿ, ಆ, ಓಳ್. ಮೊದಲನೇದು ಎರಡನೇದು ಮೂರನೇದು ಇಂದಂ, ಇಂದೆ. ನಾಲ್ಕನೇದು ಗೆ, ಕೆ, ಕೆ. ಐದನೇದು ಅತ್ತಣಿಂ, ಅತ್ತಣಿಂದಂ. ಆರನೇದು ಆ, ಏಳನೇದು ಓಳ್. ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಅನ್ನು, ಇಂದ, ಗೆ, ದೆಸೆಯಿಂದ, ಆ, ಅಲ್ಲಿ. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಇಮ್ಗೆ, ಅತ್ತಣಿ, ಆ, ಓಳ್, ಹೀಗೆ. ಥ್ಯಾಂಕ್ ಯು.